ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆ 4:30ಗೆ ಇವತ್ತು ಎದ್ದಿದ್ದೀನಿ. ಯಾಕೆಂದರೆ ಮುಂದೆ ನೋಡಿ ಫುಲ್ ವೀಡಿಯೋ ನೀವು ಪೂರ್ತಿಯಾಗಿ ನೋಡಿ. ಮಾತ್ರ ಎಷ್ಟು ಜೋಕ್ಸ್ ಆಗಿ ಕಾಮಿಡಿಯಾಗಿ ಎಲ್ಲ ಥರನೂ ಇದೆ. ಫುಲ್ ನಮ್ಮ ಅಮ್ಮಂಗೆ ಅಕ್ಕಂಗೆಲ್ಲ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದೀನಿ ಇವತ್ತಿನ ದಿನ. ನನಗೆ ಫುಲ್ ಖುಷಿ, ಅವಳಿಗೂ ಖುಷಿ ಆಗಿಬಿಟ್ಟಿದೆ. ಇವತ್ತಿನ ವೀಡಿಯೋ ಫುಲ್ ನೋಡಿ, ಓಕೆ ಸ್ಕಿಪ್ ಮಾಡ್ದಲ್ಲ ನೋಡಿ. ಸರಿ, ಇವಾಗ ಬೆಳಗ್ಗೆ ಎದ್ದಿದ್ದೀನಿ. ಎದ್ದಿದ ತಕ್ಷಣ ಬೇಗ ಮನೆಯೆಲ್ಲ ಓಡಿಸ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ದೀಪ ಹಚ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಎದಾಳಿಸ್ಕೊಂಡು ಚಳಿ ಅಪ್ಪ ಎದ್ದಳಕ್ಕೆ ಆಗ್ತಾಯಿಲ್ಲ. ನನಗಂತೂ ತಲೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಹಂಗೆ ಅಲ್ಲಿ ಶುಕ್ರವಾರ ಅಲ್ವಾ, ಅದಕ್ಕೆಲ್ಲ ಕತ್ತರ್ಗಟ್ಟಮ್ಮ ಅಪ್ಪಗೆ ಒಂದು ದಿವಸ ಬರ್ತಡೇ ಮಾಡಿದ್ವಿ. ನಮ್ಮದು ಹೆಣ್ಣು ದೇವರು, ಮನೆ ದೇವರು. ಅದಕ್ಕೆ ಸರಿ ಅಲ್ಲಿ ಮಡ್ಲಕ್ಕೆಲ್ಲ ಕೊಡೋಣ, ಕೊಟ್ಬಿಟ್ಟು ಹಂಗೆ ದೇವ ದರ್ಶನ ಮಾಡ್ಕೊಂಡು ಅಲ್ಲಿ ಹೊಸೂರಲ್ಲಿ ನಮ್ಮ ಅತ್ತೆ ಇದ್ದಾರೆ, ಅಂದರೆ ನಮ್ಮ ಯಜಮಾನ್ರವರ ಅಪ್ಪನ ತಂಗಿ. ಅದಕ್ಕೆ ಅವರಿಗೆ ಕಾಯಿ ಕಣ ಕೊಡಬೇಕಲ್ಲಿ. ಕೊಟ್ಬಿಟ್ಟು ಹಂಗೆ ಅಮ್ಮ ನೋಡ್ಕೊಂಡು ಬಂದರೆ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಸರಿ, ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗಿತ್ತು. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೋಗ್ತಾಯಿದ್ವಿ, ರೆಡಿಯಾಗಿ ಹೋಗ್ತಾ ಇದ್ವಿ. ನನಗೂ ಫುಲ್ ಖುಷಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಅಮ್ಮನ ಮನೆ ಅಂದರೆ ಎಲ್ಲರಿಗೂ ಇಷ್ಟ, ಅಜ್ಜಿಗೂ ಅಷ್ಟೇ. ಅಂತೂ ಮೊಮ್ಮಕ್ಕಳಿಗೂ ಅಷ್ಟೇ. ನನ್ನ ಮಕ್ಕಳಿಗೂ ಅಜ್ಜಿ ಮನೆ ಅಂದರೆ ಮಾತ್ರ ಫುಲ್ ಖುಷಿ. ಎಷ್ಟು ಆಗಿತ್ತು ಅಂದರೆ ಮಾತ್ರ 6:30 ನಾವು ಸರಿ ಬಿಡು ಹೊರಟ್ವಿ, ಬೆಳಗ್ಗೆನೇ ಹೊರಟ್ವಿ. ಅದಕ್ಕೋಸ್ಕರ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡ್ರೆ ಎಷ್ಟು ಜನ ಹೊರಟಿದ್ದಾರೆ ಅಂದರೆ, ಫ್ರೈಡೇ ಅಂದರೆ ಏನು ಗೊತ್ತಾ, 3 ಡೇಸ್ ಹಾಲಿಡೇಸ್ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಎಷ್ಟು ರಶ್ ಆಗೋಯ್ತು ಅಂದರೆ ನಾವು ಹೋಗೋಷ್ಟೊತ್ತಿಗೆ 11 ಗಂಟೆನೇ ಆಗೋಯ್ತು. ನಾವು ಬೇಗ ಹೋಗ್ಬೋದು, ಅದನ್ನ 10 ಗಂಟೆ ಅಷ್ಟೊತ್ತಿಗೆ ಪೂಜೆ ಅಂದ್ಕೊಂಡ್ರೆ ಅಲ್ಲೂ ಪರವಾಗಿಲ್ಲ, ಲೇಟಾಗೇ ಇತ್ತು ನಮಗೆ. ಅದಕ್ಕೆ ಸರಿ ಆಯಿತು. ಏನೋ ನಮಗೇನೋ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡ್ವಿ. ಸರಿ ಅಂದ್ಬಿಟ್ಟು ಟಿಫನ್ ತಿನ್ಕೊಂಡು ಹೋಗೋಣ. ಬೆಳಗ್ಗೆನೇ ಎದ್ದಿದ್ವಲ್ಲ, ಹೊಟ್ಟೆ ಹಸ್ತಿದ್ದು. ನನಗೆ ಮಾತ್ರ ನಾನು ಟಿಫನ್ ಏನು ತಿನ್ನೋದಿಲ್ಲ ಜಾಸ್ತಿ, ಅಂದರೆ ಇಡ್ಲಿ ಒಂದೇ ತಿನ್ನೋದು, ಇನ್ನೇನು ತಿನ್ನೋಕೆ ಹೋಗಲ್ಲ. ಅದಕ್ಕೆ ಇಡ್ಲಿ ತೊಗೊಂಡು ಇವಾಗ ತಿಂಡಿ ತಿಂತಾಯಿದ್ದೀವಿ. ಟಿಫನ್ ಎಲ್ಲ ತಿಂದ್ಬಿಟ್ಟು ನಾವು ಇವಾಗ ನಮ್ಮನೆ ಟೀ ಕುಡಿತಾಯಿದ್ರೆ ನಾವು ಸರಿ ಅಂತ ಹೊರಗಡೆ ಬಂದ್ವಿ. ಅವನು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಅಂದ. ಅಪ್ಪು ನೀನು ಹೋಗ್ಬಿಟ್ಟು ಇಲ್ಲಿ ನಿಂತ್ಕೊಂಡಿರ್ತೀವಿ ಅಂದ್ವಿ. ಹಂಗೆ ನೋಡ್ತಾ ಇದೆ. ಚಾಕ್ಲೇಟ್ಸ್ ಎಲ್ಲ ಕಾಸ್ಟ್ಲಿನೇ ಇರುತ್ತೆ ಹೋಟೆಲ್ಗಳ ಮೇಲೆ. ಮಕ್ಕಳೆಲ್ಲ ತಗೊಂಡ್ಲಿ ಅಂತ ಒಂದೊಂದೇ ಒಂದು 150 ರೂಪಾಯಿನ 200 ರೂಪಾಯಿನ ಒಂದು ಚಾಕ್ಲೇಟ್. ಸರಿ ಅಂದ್ಬಿಟ್ಟು ಇವಾಗ ನನ್ನ ಮಗಂಗೆ ಹೇಳ್ತಾ ಇದ್ದೆ. ಇನ್ನು ಹತ್ರ ಚಂದ್ರಪಟ ಹತ್ರ ಬಂದ್ವಿ. ಫುಲ್ಲು ಮೋಡಾಗಿತ್ತು, ಮಳೆ ಬರೋಂಗೆ ಆಗಿದೆ. ಸರಿ ಅಂದ್ಬಿಟ್ಟು ಹೂವು ಎಲ್ಲ ತೊಗೋಣ ಅಂದ್ಬಿಟ್ಟು ಇವಾಗ ತಗೊಳಕ್ಕೆ ಈ ಕಡೆ ಸೈಡ್ ಮಾರ್ಕೆಟ್ ಇರುತ್ತೆ, ಚಂದ್ರಪಟ್ಟದೊಳಗೆ ಮಾರ್ಕೆಟ್ ಒಳಗೆ ಬಂದೆ. ಇದು ಬೇರೆದಿಲ್ವಾ? 550 ಅಂಟಿ ಎಷ್ಟದು? 100 ರೂಪಾಯಿ ಕಣವ. ದೊಡ್ಡದಿಲ್ಲ ಈ ಥರದ್ದು? 80 ಹಳದಿ ಸೇವಂತಿ 80 ರೂಪಾಯಿ ಮಾರು 80 80. ಕಮ್ಮಿ ಮಾಡಿಕೊಡಿ ಆಂಟಿ. ಅಯ್ಯ ಯಾಕೆ ಜಾಸ್ತಿ ಇವತ್ತು? ಎಷ್ಟು? 80 ರೂಪಾಯಿ. 100 ರೂಪಾಯಿ. ಆಂಟಿ ಅದು ಇದಾಗ ಹೋಗಿದೆ ಅಕ್ಕ. ಎಷ್ಟು ಆಂಟಿ? 4 ಹಾಂ 50 5 ಕೊಡಿ. ಒಂದು 5 ಕೊಡಿ.
ಇವಾಗ ಎಲ್ಲ ತೊಗೊಂಡೆ, ಹೂವು ಮತ್ತು ಏನೇನು ಬೇಕು ಸ್ವಲ್ಪ ಎಲ್ಲ ನಮ್ಮ ಮನೆಯಲ್ಲೆಲ್ಲ ತೊಗೊಬಂದಿದ್ರು. ಇನ್ನು ಹೂವು ಮತ್ತು ಹೂವಿನ ಹಾರ ದೇವಸ್ಥಾನಕ್ಕೆ ಏನೇನು ಬೇಕು ನೋಡ್ಕೊಂಡು ಎಲ್ಲ ತೊಗೊಂಬಿಟ್ಟು ಇವಾಗ ಬಂದ್ವಿ. ನೋಡಿದ್ರೆ ಜನಗಳು ಇದ್ದಾರೆ, ಪರವಾಗಿಲ್ಲ. ಅದಕ್ಕೆ ನಾನು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಂಡಿದ್ವಿ. ನಾವು ಲೇಟೇ ಆಗೋಯ್ತು, ಟ್ರಾಫಿಕ್ ಜಾಸ್ತಿ ಇತ್ತಲ್ಲ. ಇನ್ನು ಎಲ್ಲ ಅವರು ರೆಡಿ ಮಾಡ್ಕೊತಾರೆ. ನಾವು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರೇ ಆಗೋಯ್ತು. ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ನಾವು ಪ್ರಸಾದ ಎಲ್ಲ ಇಸ್ಕೊಂಡು ಬರೋಷ್ಟೊತ್ತಿಗೆ ಒಂದು 11:30 12 ಗಂಟೆನೇ ಆಗೋಯ್ತು. ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ 1 ಗಂಟೆ ಆಗೋಯ್ತು. 1:30 2 ಗಂಟೆನೇ ಹತ್ತಿರ ಆಗೋಯ್ತು. ಸರಿ ಅಂತ ಮಡ್ಲಕ್ಕಿಗೆಲ್ಲ ತೊಗೊಬಂದೆ ಸೀರೆ ಎಲ್ಲದೂ. ಸೀರೆ ಮತ್ತು ಎಲೆ ಅಡಿಕೆ, ಅರಿಶಿನ ಕುಂಕುಮ, ಕಾಯಿ ಮತ್ತು ಬಳೆ, ಬೆಲ್ಲ ಎಲ್ಲದೂ ಮಡ್ಲಕ್ಕಿಗೆ ಇಡ್ತಾಯಿದ್ದೆ. ಅವರು ಸೀರೆ ತೊಗೊಂಡು ಹೋದ್ರು, ಅವ್ರು ದೇವ್ರಿಗೆ ಉಡಿಸ್ತೀವಿ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಇದನ್ನು ನಾನು ಕೊಟ್ಟರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಮಡ್ಲಕ್ಕಿ ಎಲ್ಲ ಕೊಟ್ಟೆ. ಕಾಯೆಲ್ಲ ತೊಗೊಬಂದೆ, ಹಣ್ಣು ಕಾಯೆಲ್ಲ ಅದನ್ನು ಕೊಟ್ಟು ಪೂಜೆಗೆಲ್ಲ. ಇವಾಗ ಪೂಜೆ ಸ್ಟಾರ್ಟ್ ಆಯಿತು. ಅದಕ್ಕೆ ಕಳಿಸ್ಬಿಡ ಕೊಡಿ ಕಡೆ ಬನ್ನಿ ಕಡೆ ಬನ್ನಿ. ಎಲ್ಲ ಪೂಜೆ ಎಲ್ಲ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಯಾವಾಗಲೂ ದೇವಸ್ಥಾನ ಹಿಂದ್ಗಡೆ ನೀರಿರುತ್ತೆ. ಒಂಥರ ಅದೇನೋ ಗೊತ್ತಿಲ್ಲ, ಎಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಅಮ್ಮ ಮನೆ ದೇವರಲ್ಲೂ ಅಷ್ಟೇ, ಅದು ಸೇಮ್ ಮಧ್ಯದಲ್ಲಿ ದೇವರಿದ್ರೆ ಹಿಂದ್ಗಡೆ ಎಲ್ಲ ನೀರಿದೆ. ಸರಿ ಅಂದ್ಬಿಟ್ಟು ನಾನು ಪ್ರದಕ್ಷಿಣೆ ಆಗ್ತಾಯಿದ್ದೆ. ಎಷ್ಟು ಗಾಳಿ ಅಂದರೆ ಮಾತ್ರ ಬೀಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾಯಿದೆ. ಅಪ್ಪುದು ಬರ್ತಡೇ ಮಾಡಿದಾಗ 5 ವರ್ಷದಲ್ಲಿ ಅಷ್ಟಾಗಿ ಇದಿರಲಿಲ್ಲ ಕ್ಲೀನಾಗಿ. ಇವಾಗೆಲ್ಲ ತುಂಬ ಚೆನ್ನಾಗಿ ಕಾಂಪೌಂಡ್ ಎಲ್ಲ ಮಾಡಿದ್ದಾರೆ, ಫುಲ್ಲು ಕ್ಲೀನಾಗಿದೆ ಇವಾಗ. ಸರಿ ಅಂತ ಪ್ರಸಾದ ರಸಾಯನ ಎಲ್ಲ ಮಾಡಿದರು. ಮತ್ತು ಅವಲಕ್ಕಿದು, ಮೊಸರನ್ನ, ಅಪ್ಪ ಊಟ ಎಲ್ಲ ಇದನ್ನೇ ಎಲ್ಲರೂ ಕೊಡ್ತಿದ್ದಾರೆ. ಅದು ತುಂಬ ಸಕ್ಕರೆ ಬಾಳೆಹಣ್ಣಲ್ವಾ, ಎಲ್ಲ ಅದೇ ಊಟ ಮಾಡೋಕ್ಕೆ ಫುಲ್ಲು ಹೊಟ್ಟೆ ಫುಲ್ ಆಗೋಯ್ತು. ಅಲ್ಲಿ ಹೋದ್ಮೇಲೆ ನಾವು ಇನ್ನೇನು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡ್ವಿ. ಅಲ್ಲೂ ಪಾಪ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ಅವರು. ಸರಿ ಅಂತ ಇವಾಗ ಪ್ರಸಾದ ತಿಂದ್ಬಿಟ್ಟು ಮತ್ತೆ ಹೊರಡ್ತಾ ಇದ್ದೀವಿ. ಇಲ್ಲೂ ಬಂದು ನೋಡಿದ್ರೆ ಇಲ್ಲೂ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ. ಸರಿ ಅಂತ ಅಲ್ಲೂ ಅಷ್ಟೇ ಊಟ ಎಲ್ಲ ಮಾಡಿದರು. ಊಟ ಎಲ್ಲ ಮಾಡ್ಕೊಂಡು ನಾನು ಎಲ್ಲ ಮಡ್ಲಕ್ಕಿ ಎಲ್ಲ ಅವ್ರಿಗೂ ತಂದಿದ್ನಲ್ಲ ಅರಿಶಿನ ಕುಂಕುಮ ಎಲ್ಲ ಅವ್ರಿಗೂ ಬಾಗಿಣ ಎಲ್ಲ ಕೊಟ್ಬಿಟ್ಟು ನಾವು ಮತ್ತೆ ಇವಾಗ ಮನೆಗೆ ಅಮ್ಮ ಮನೆ ಕಡೆ ಹೊರಡ್ತೀವಿ. ಬರ್ತಿರೋದು ನಮ್ಮ ಅಕ್ಕಂಗೆ ಗೊತ್ತಿಲ್ಲ, ಅದಕ್ಕೆ ಅವಳು ಫುಲ್ ಖುಷಿ ಆಗ್ತಾಳೆ ನೋಡಿ. ಇವಾಗ ಇದಂತೂ ಕೊಚ್ಚೆ ಮಳೆ ಬಂದಿರೋಕೆ ಕೊಚ್ಚೆ ಆಗೋಗೈತೆ. ಅಯ್ಯಪ್ಪ, ಇಲ್ಲಿ ಕಾಯಿ ಕಣ ಕೊಡೋಕೆ ಬಂದಿದ್ವಲ್ಲ, ಹಂಗೆ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಇವಾಗ ಮನೆ ಹತ್ರ ಹೋಗ್ತಾಯಿದ್ದೀವಿ. ಗೊತ್ತಿಲ್ಲ, ಅವಳಿಗೆ ಫೋನು ಮಾಡಿಲ್ಲ ನಾನು ಬರ್ತಿದ್ದೀನಿ ಅಂತ, ಯಾರಿಗೂ ಗೊತ್ತಿಲ್ಲ. ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಇವಾಗ ಹೋಗ್ತಾಯಿದ್ದೀನಿ ಹಿಡ್ಕೊಂಡು. ಎಷ್ಟು ಮಳೆ ಬಂದಿದೆ ಅಂತ, ಅಯ್ಯೋ ಫುಲ್ಲು ತ್ಯಾವ ಆಗೋಗ್ಬಿಟ್ಟೈತೆ ನೋಡಿ. ಅವಳು ಎಮ್ಮೆನ ಆ ಕಡೆಗೆ ಓಡ್ಸೋಕೆ ಹೋದ್ನ, ಕೈಯೆಲ್ಲ ಗಲೀಜಾಯ್ತು. ಅವಳು ಅಲ್ಲಿ ಕಟ್ಟಾಕ್ಬಿಟ್ಟಾರೆ ಬದಿಲಿ. ಅಯ್ಯಪ್ಪ, ಅವಳಿಗೆ ಗೊತ್ತೇ ಇಲ್ಲ ಎಷ್ಟೊಂದು ಮಳೆ ಬಂದಿದೆ, ಜಾಸ್ತಿ ಬಂದೈತೆ. ತೊಟ ಅನುಗ್ತಾ ಐತೆ. ಹಾಯ್ ಖುಷಿ, ಗಾನ ಮಮ್ಮಿ ಎಲ್ಲಿ ಹೋಗೋಣವಾ ಅಂದರೆ ಅವಳು ಇಲ್ಲೇ ಇಲ್ಲ, ಗಂಡಸಿಗೆ ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ, ಬರ್ತಿದ್ದಾಳೆ ಅನ್ಸುತ್ತೆ ಅಲ್ಲಿ ನೋಡಿ. ನಾನು ದೊಡ್ಡವಳನ್ನ ಮಾತಾಡಿಸ್ತಾ ಇದ್ದೀನಿ. ಕುಳ್ಳಿಗಳು ನೋಡ್ರಿ, ಅವೆಲ್ಲ ಮನ್ಕೊಂಡವೆ, ಕುಳ್ಳಿ ಮನ್ಗಳೇ. ತಗೊಬಂದು ಇದು ಮಾಡ್ಕೊಬಿಡು, ನಾಯಿ ಅಂಗಡಿ ಶೋ ಇದನ್ನ ನೆಕ್ಬಿಟ್ಟೈತಿದು. ಆಮೇಲೆ ಚೆನ್ನಾಗೈತೆ ಗುಂಡಮ್ಮ.
ಎಲ್ಲ ಹುಡುಗನಾ? ನಂದು ಹುಡುಗಿ ಹಿಡ್ಕ, ಹುಡುಗಿ ನನಗೆ ಹುಡುಗಿ ಬೇಡ, ಹಿಡ್ಕ ನಂಗೆ ಯಾವ ಹುಡುಗಿ ಅಯ್ಯೋ ಸೇಮ್ ಟು ಡ್ರೆಸ್ ಹಾಕೊಂಡ್ಬಿಟ್ಟಿದೀವಿ ಇಬ್ರು. ನನಗೆ ಗೊತ್ತು ನೀನು ಹೋಗಿದ್ದೆ, ನಾನು ಸರ್ಪ್ರೈಸ್ ಕೊಡಂತಾನೆ ಬಂದಿದ್ದು ಮತ್ತೆ. ಬಾ ಹೊಡ್ಕೊಂಡು. ನಾನು ಮನೇಲಿ ಇದೆಯಾ ಅನ್ಕೊಂಡ್ರೆ ಏ ಸ್ಮೈಲಿ. ನಾನು ಅದಕ್ಕೆ ನಿಂಗೆ ಫೋನ್ ಮಾಡಿಲ್ಲ, ನಾನು ಬೆಳಗ್ಗೆಯಿಂದ ನಾನು ಫೋನ್ ಮಾಡಿದ್ದಿಲ್ಲ ನಿಂಗೆ ಅದಕ್ಕೆ ಅಂತಾನೆ. ಎಲ್ಲಿಗೆ ಹೋಗಿದ್ರಿ ನೀವು? ಇಲ್ಲಿ ಕಾಯ್ಕಣ ಕೊಡಕ್ ಹೋಗಿದ್ವಾ ದೇವಸ್ಥಾನ? ಅತ್ತೆಗೆ ಹೊಸೂರತ್ತೆ ಬರೋಣ ಅಂತ ಬಂದ್ವಿ. ಕಾಯ್ಕಣ ಕೊಟ್ಬಿಟ್ಟು ಹಂಗೇನೇನು ಎಲ್ಲಿ ರಜಾ ಹೋಯ್ತಿ, ಅದಕ್ಕೆ ನೋಡ್ಕೊಂಡು ಹಂಗೆ ಹೋಗೋಣ ಅಂದ್ಬಿಟ್ಟೆ ಮತ್ತೆ ಬಂದಿದ್ದು ವಾಪಸ್ಸು. ನಿಮ್ಮ ಅಜ್ಜಿ ಗೊತ್ತಿಲ್ಲ ಕಣ, ಯಾವ್ದಕ್ಕೆ ಹಂಗ ಹೋಗಿದ್ದೆ. ಅಯ್ಯೋ ನನ್ನ ಕಾಲು ನೋಡಲ್ಲಿ ರೋಡಲ್ಲಿ ತಕ್ಕೋಗು. ಯಾಕೆ ಹಿಂಗ್ ನೋಡ್ತಿದ್ಯಾ? ಅದು ಹೋಗಕ್ಕ. ಅಯ್ಯೋ ನಾನು ಏನು ತರಲಿಲ್ಲ. ಏನು ಬೇಡ ಬಾ, ನಾ ಅದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು. ಮಳೆ ಕಣವ, ಅಯ್ಯೋ ಗಂಡಸಿನ ಮಳೆ. ಅಲ್ಲ ನೋಡಿ ಫ್ರೆಂಡ್ ಇಬ್ರು ಒಂದೇ ಥರ ಡ್ರೆಸ್ ಹಾಕೊಂಡಿದೀವಿ. ನೋಡಮ್ಮ ಇಲ್ಲಿ ನೋಡಿ, ಇಲ್ಲಿ ನೆನ್ಸಿದೆ ಮಳೆಯಲ್ಲಿ ಅದಕ್ಕೆ ಹೋಗಿ. ನೆನ್ಸಿಲ್ಲ, ಅವಳು ಲೆಕ್ಕ ಹಾಕಿರೋದು ಇವಳು. ಇಲ್ಲಿ ನೋಡಿ, ಇಲ್ಲಿ ಬಿಡೋದ. ಓ ಕಾಲು ಚೆನ್ನಾಗಿ ಇಲ್ಲಿ ನೋಡಕ್ಕ ಹೆಂಗ್ ಹಾಕೊಂಡೈತೆ. ಅಲ್ಲ ನಿಮ್ಮ ಅಜ್ಜಿ ನೋಡಿಲ್ಲ ಕಣವ, ನನಗೆ ಒಂದೇ ಸರಿ ದೊಗ್ಗ ಅಂದ್ಬಿಡ್ತು ಅನ್ಕೊಂಡೆ. ನಾನು ವೈಟ್ ನೋಡಿ ಅನ್ಕೊಂಡೆ ನಾನು. ಭಾನುವಾರ ಸಂಜೆ ರಾತ್ರಿ ಓದ್ತೀವಿ. ಸ್ಕೂಲು ಏಯ್ ಒಳಗೇನೆ ಜಗ್ತಿ. ಅಯ್ಯೋ ಅಕ್ಕ ಏನ್ ನೀರು? ಅಯ್ಯೋ ದೇವ್ರೇ, ಏನ್ ಅನ್ಸ್ತಾಗ್ದಿದ್ದಕ್ಕ? ನೀರು ಒಳಗೆ ಎಲ್ಲಿ ಹಂಚ್ ತೆಗ್ದಿರೋ ನೀರೆಲ್ಲ ಸೂರಾಗೈತೆ ಮನೆ ಒಳಗೆ. ಹಂಚು ತೆಗ್ದೈತೆ, ಅಲ್ಲಿ ತೆಗ್ದಿಲ್ವ ಮತ್ತೆ. ರಮ್ಯಂಗೆ ಇವತ್ತು ಅದಕ್ಕೆ ನಾಳೆಯಿಂದ ಕ್ಲೀನ್ ಮಾಡ್ಕೊಬಿಡೋಣ, ಹೆಂಗ ಸರಿ ಹೋಗುತ್ತೆ ಅಂತ ನಾನು ಎಲ್ಲ ಕೊಬ್ಬರಿ ತೆಗ್ದಿದ್ಕೋ, ಅದಕ್ಕೂ ಹಂಚಾಗ್ತಲೇ ನೀರೆಲ್ಲ ಕೆಳಗೆ ಸೋರಿತೆ. ಸಾವಿತ್ರಿ ಬತ್ತ ಪ್ಯಾಂಟ್ ಚೇಂಜ್ ನಿಂದು. ಅಯ್ಯೋ ನಾನು ಯಾವುದೋ ಬೇರೆದು ಹಾಕೋ ಬಂದಿದ್ದೀನಕ್ಕ. ನಂದೇ ಥರ ಕಲರ್ ಐತಲ್ಲ. ಇಲ್ಲ ಇದು ಇದ್ರದ್ದು ಯಾವುದೋ ಬೇರೆ ಪ್ಯಾಂಟ್ ಹಾಕೋ ಬಂದಿದ್ದೀನಿ, ರೆಡ್ ಹಾಕೋ ಬರಬಿಟ್ಟು ಪಿಂಕ್ ಹಾಕೋ ಬಂದಿದ್ದೀನಿ. ಓ ಇನ್ನೊಂದು ಡ್ರೆಸ್ ಇಂದು ನೋಡಿ, ಇಬ್ಬರು ಹಾಕೊಂಡಿದ್ದೀವಿ ಡ್ರೆಸ್ ಒಂದೇ ಥರದ. ಅಲ್ಲ ಸರ್ಪ್ರೈಸ್ ಅಲ್ದಲ್ಲಿ ನನಗೂ ಸರ್ಪ್ರೈಸ್, ಬಟ್ಟೆ ಸರ್ಪ್ರೈಸು. ಹಾಂ ವಾ ಒಳಿಕೆ ಯಾಕೆ ಕತ್ಲಲ್ಲಿ ಬೇಡ, ಅಲ್ಲಿ ಕತ್ಲಲ್ಲಿ ಏನು ಕರ್ಕೊಂಡು ಹೋಗ್ತೀಯವ? ಇದೆಲ್ಲಿತ್ತ? ಅವನಾ ಇದು ಗ್ರೀನ್ ಕಲರ್ ಸೀರೆ ಉಡ್ಕೊಂಡೈತಾ? ಇದ್ಯಾ ಸೀರೆ ಉಡ್ಕೊಂಡೈತಪ್ಪ ಅಂತ. ಇದಕ್ಕೆ ಕಾಯಿ ಕಣ ಕೊಡೋಕೆ ಬಂದಿದ್ವಲ್ಲಮ್ಮ, ಹೇಳ್ದಂಗೆ ಬರ್ಬೇಕಂತಲೇ ಬಂದಿದ್ದು ಮತ್ತೆ. ಅಲ್ಲ ಅತ್ತೆ ಹತ್ರ ಹೋಗ್ಬಿಟ್ಟು ಅಷ್ಟನ್ನ ಇದು ಕೊಟ್ಬಿಟ್ಟು ಕಾಯಿ ಕಣ ಬಂದ್ವಿ ಅತ್ತೆಗೆ ಹೊಸೂರತ್ತೆ. ಏನು ಕುರಿ ನಾಯಿ ಮರಿ ಬೇಕು. ಹಾಂ ಬರ್ತಾ ನನ್ನ ಜೊತೆ, ಬೆಂಗಳೂರಿಗೆ ಬರ್ತಾ ನನ್ನ ಜೊತೆಗೆ. ಏನು ಗಮ್ಮಂತಿತ್ತಮ್ಮ. ನಾನು ಕಿಲೋ ಬಂದಿದ್ದೆ. ನಾನು ಇದೊಂದು ತಾಬತ್ತೀನಿ.
ಗಮ್ಮನ್. ಇದು ಒಂದೇ ಮೂರ್ ಹತ್ತವೆ. ಎಷ್ಟೊಂದು ಹೊಳಿತೋಗಿದ್ದ ಗುದ್ರಿ. ನಮ್ಮ ಅಮ್ಮ ಇದನ್ನ ಚೆನ್ನಾಗಿತ್ತಲ್ಲ ಗುಂಡಕ್ಕೆ ಅಂತ ಸಾಕು ಬಾ. ಕತ್ಲು ಕರೆಂಟ್ ಇಲ್ಲ ಇಲ್ಲಿ. ನಿಮ್ಮ ಅನ್ಕೊಂಡೈತೆ ನಾವು ಅಮ್ಮಿಗೂ ಸರ್ಪ್ರೈಸ್ ಆಗ್ಬಿಟ್ಟೈತೆ ನಾನು ಬಂದಿರೋದಕ್ಕೆ. ಗೊತ್ತಿಲ್ಲ. ಅದೇ ಕೊಂದ್ರು ತಿರ್ಸಿದ್ರ ಮೀತ ಬರೋದಲ್ವಾ? ಯಾರು ತಿರ್ಸ್ಕೊಡೋದಲ್ಲ ಎಮ್ಮೆ. ಮಗ್ಲ ಇಲ್ಲಿ ಎಲ್ಲೇಳು ಬೈನಲ್ದಾಗೆ ಏನ ಕೊಚ್ಚ ಐತೆ ಅಂತ ಗುಂಡಿ ಐತೆ ಅಂದ್ಬಿಟ್ಟು ಹಿಂಗೆ ತಿರ್ಸ್ಕೊಂಡೈತೆ ನೋಡಿ. ಅಳಸನೆಲ್ಲ ಕುಯ್ದಿಕ್ಕೈತೆ. ನಮ್ಮದೇ ಮರದ್ದು. ಏನು ಮಾಡ್ತಿದ್ಯಾಕೆಯಾ ನೋಡಿ. ನಮ್ಮ ಅಕ್ಕ ನಾನು ಇಬ್ಬರು ಬೇಡ ಬೇಡ ಅಂದ್ರೆ ಬೋಂಡ ಮಾಡ್ತಾ ಇದ್ದಾಳೆ. ನಾವು ಹೋಗ್ತೀವಿ ಇವಾಗ, ಟೈಮ್ ಆಗಿದೆ. ಅಷ್ಟೊತ್ತಿಗೆ ಟ್ರಾಫಿಕ್ ಇರಲ್ಲ ಅಂದ್ಬಿಟ್ಟು ಒಂದು 5 ಗಂಟೆ 6 ಗಂಟೆ ಮೇಲೆ ಹೊರಟ್ರೆ ಟ್ರಾಫಿಕ್ ಇರಲ್ಲ ಅಷ್ಟಾಗಿ. ಸರ್ಪ್ರೈಸ್ ಕೊಟ್ಟವಳೆ. ಅದು ಇವತ್ತಿನ ದಿವಸನೇ ಒಂದೇ ಥರ ಡ್ರೆಸ್ ಹಾಕೊಂಡಿದ್ವಿ ಇಬ್ರು. ಅವಳಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಬರೋದು ಗೊತ್ತಿಲ್ಲ. ಅವಳು ಹೇಳೇ ಇಲ್ಲ ನನಗೆ ಬರ್ತಾಯಿದೆ ಅಂತ. ನಾವು ಗಂಡಸಿಗೆ ಹೋಗಿದ್ವಿ, ಸ್ವಲ್ಪ ಅಲ್ಲಿ ಕೆಲಸ ಐತೆ ಅಂದ್ಬಿಟ್ಟು. ಮಳೆಗೂ ಅದಕ್ಕೂ ಸಿಕ್ಕಾಪಟ್ಟೆ ಮಳೆ, ಬೇರೆ ಮಳೆ 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 ಸಖತ್ತು ಮಳೆ. ಅದಕ್ಕೆ ಬೋಂಡ ಮಾಡ್ತಾ ಇದ್ದಾಳೆ. ಅದಕ್ಕೆ ಚಳಿಗೆ ಬೋಂಡ, ಬಿಸಿ ಬಿಸಿ ಬೋಂಡ ತಿನ್ಕೊಂಡು ಹೋಗ್ತೀವಿ. ಅಲ್ಲಿ ಎಷ್ಟಾಗತ್ತೆ ನೋಡೋದು. ಆಮೇಲೆ ಅಲ್ಲೇ ಇಲ್ಲಾಂದರೆ ಒಂಚೂರು ರಸಮ್ ಮನೆಯಿಂದ ಮಾಡ್ಕೊತೀನಿ, ಇಲ್ಲಾಂದರೆ ಆಂದವೇ ಊಟ ಮಾಡ್ಕೊಂಡು ಹೋಗ್ತೀವಿ. ಓ ತಾಳಿ 5 ನಿಮಿಷ ಅಂತ ಹೇಳು. ಬೋಂಡ ಮಾಡಿ ಬೋಂಡ ಕೊಡ್ತೀನಿ, ಕವರ್ಗ ಕೊಡ್ತೀನಿ. ಅವ್ರು ಯಾಕಂತ ತಗೊಂಡೋಗೋಣ. ನಡಿ, ಒಂದು ಒಬ್ಬೆ ಹಾಕುತ್ತೆ ಕವ್ರಿ ಹಾಕಂತ ತಗೊಬರ್ತೀನಿ. ನಡಿ ಕೂತಿದ್ರೆ 5 ನಿಮಿಷದಿಂದ ಹಾಕೊಡ್ತೀನಿ. ಕರೆಂಟು ನೀನು ಆಕೆ ಹೇಳ್ಬೇಡ ಅವಾಗಿಂದ ನೋಡೇ ಇರಕ್ಕ ನಾನು. ಹಾಕಪ್ಪು ನೋಡ್ರಿ. ಕರೆ ತಿನ್ಕ ಹೋಗ್ರು ಎಲ್ಲರೂ. ಬೇಡ, ಎಂಥದ್ದು ಬೇಡ. ಹೊಡಿತೀನಿ. ಏನಮ್ಮ ಬೇಡ ಮಮ್ಮಿ. ಏನು ತಗೊಂಡೋಗೋಣ? ಅಲ್ಲಿ ಇಟ್ಕೋ, ಅವ್ನಿಗೊಂದು ಕೊಡು. ಅವ್ನಿಲ್ಲ ಕಣ, ಅವ್ನಿಗೊಂದು ಅವ್ಳಿಗೊಂದು ಕೊಡೋದು. ಕೇಳಲ್ಲ ತಗಿ, ಹೇಳಿದ ಮಾತು ನಮ್ಮ ಅಮ್ಮ ಅಂತ ತಗಿ. ಅದು ಏನಾಗೋದು ಅಂತ ಹಾಕಿದ್ರಿ ಅಂತ ಕಣ. ಜಿನ್ಗೋಗುತ್ತೆ ಮಮ್ಮಿ. ಜಿನ್ಗೋಗುತ್ತೆ ಮಮ್ಮಿ. ಹಾಂ ಸರಿ. ಬಾಯ್ ಗಾನು. ಬಾಯ್ ಬಂಗಾರಿ. ಬಾಯ್ ಬಾಯ್ ಕೈ ಬಾಯ್ ಬಾಯ್ ಚರ್ವಿ. ಬಾಯ್ 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 ಬಾಯ್. ಹುಷಾರ್ ಕಣವ. ಬಾಯ್ ಬಾಯ್. ಊಟ ಮಾಡ್ಕೊಂಡು ಹೋದರೆ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಾತಿ ಹೋಟೆಲ್ಗೆ ಹಾಕಿದ್ವಿ. ಲೈಟಾಗಿ ಊಟ ಮಾಡ್ಕೊಂಡು ಮನೇಲಿ ಬೋಂಡ, ಅವರು ಆಮ್ಲೆಟ್ ಎಲ್ಲ ಮಾಡಿಕೊಟ್ಲು ಅಕ್ಕ. ನಾನು ಫ್ರೈಡೇ ತಿನ್ನಲ್ವಲ್ಲ, ಮಕ್ಕಳೆಲ್ಲ ತಿಂದರು. ಅದಕ್ಕೆ ಲೈಟಾಗಿ ಮತ್ತೆ ಮುಂದಕ್ಕೆಲ್ಲ ಹೋಟ್ಲು ಸಿಗೋದಿಲ್ಲ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ರೆ ಆಗುತ್ತೆ ಅಂತ ನಮ್ಮ ಮನೆಯವ್ರು ಅಂದರು. ಸರಿ ಅಂತ ಇವಾಗ ಹೋಟ್ಲಿಗೆ ಬಂದ್ವಿ. ಮೇಲ್ಗಡೆ ಹೋದ್ವಿ. ಅಲ್ಲೂ ಲೈಟಾಗಿ ನನಗಂತೂ ಹೊಟ್ಟೆನೇ ಹಸಿವು ಇರಲಿಲ್ಲ. ಒಂಚೂರು ಮೊಸರನ್ನ ಥರ ಊಟದ ಬರುತ್ತಲ್ಲ, ಒಂಥರ ನಾರ್ತ್ ಸೌತ್ ಯಾವುದೋ ಊಟ ಬರುತ್ತೆ ಆ ಥರದ್ದು ಒಂದು ತೊಗೊಳೋದ. ಆಮೇಲೆ ಇದೇನಪ್ಪ ಏನಾದರೂ ಸೈಡಿಗೆ ಒಂಚೂರು ಏನಾದ್ರು ಅವ್ರಿಗೆ ಏನು ಇಷ್ಟ ನೋಡ್ಬಿಟ್ಟು ಜೋಳ ಬರುತ್ತಲ್ಲ, ಇದು ಜೋಳ ಅದ್ರದ್ದು ಮಂಚೂರಿ ಥರ ಮಾಡಿದ್ರು, ಅದನ್ನು ತೊಗೊಂಡ್ವಿ. ಅದು ತೊಗೊಂಡ್ಬಿಟ್ಟು ಊಟ ಎಲ್ಲ ತೊಗೊಂಡು ಊಟ ಮಾಡ್ಕೊಂಡು ಇವಾಗ ಹೊರಡ್ತೀವಿ ಮತ್ತೆ. ಊಟ ಎಲ್ಲ ಆಯಿತು ಸರಿ ಅಂದ್ಬಿಟ್ಟು ಈ ಕಡೆ ಸೈಡು ಪಾರ್ಕ್ ಇತ್ತು. ನನ್ನ ಮಗ ಆಟ ಆಡ್ತೀನಿ ಮಮ್ಮಿ ಸ್ವಲ್ಪ ಹೊತ್ತು ಅಂದ. ಸರಿ ಬಿಡು, ಅವ್ರಿಗೂ ಆಟ ಆಡಿಸ್ಕೊಂಡು ಹೋದಾಗುತ್ತೆ. ನಾನು ಸ್ವಲ್ಪ ಕೂತ್ಕೊಂಡಿದ್ದೆ, ಅಲ್ಲಿ ನೋಡ್ತಾ ಇದ್ದೆ, ಅವರು ಆಟ ಆಡ್ತಾಯಿದ್ರು.
ನೋಡಿ ಫ್ರೆಂಡ್ ಎಷ್ಟೊಂದು ತುಳಸಿ ಗಿಡ ಇದೆ, ಕತ್ಲಲ್ಲಿ ಕಾಣ್ತಾ ಇಲ್ಲ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್, ಗುಡ್ ನೈಟ್.